ವೀಕ್ಷಕರೇ, ವಿರಾಮದ ನಂತರ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇವೆ. ಹೃದಯಾಘಾತ ಇದರ ಕುರಿತಾಗಿ ನಾವು ಚರ್ಚಿಸ್ತಾ ಇದ್ದೇವೆ. ನಮ್ಮ ಮಧ್ಯದಲ್ಲಿ ಡಾಕ್ಟರ್ ರವಿ ಭಟ್ ಅವರಿದ್ದಾರೆ. ಅವರು ಅನೇಕ ಕಾರಣಗಳನ್ನು ನಮ್ಮ ಮಧ್ಯದಲ್ಲಿ ಹಂಚುತ್ತಾ ಇದ್ದಾರೆ. ಯಾಕೆ ಹೃದಯಾಘಾತ ಉಂಟಾಗ್ತದೆ ಎಂಬಂಥ ಕಾರಣಗಳಲ್ಲಿ. ಡಾಕ್ಟ್ರೇ, ಈಗ ಹೃದ್ರೋಗದ ಆಯುರ್ವೇದದಲ್ಲಿನ ನಮಗೆ ವಿಷಯಗಳನ್ನು ತಿಳಿಸುವುದ ಕಾರಣಗಳನ್ನು. ಹೃದ್ರೋಗವನ್ನು ಆಯುರ್ವೇದ ಒಂದು ಹೃದಯ ಅಂತ ಹೇಳುವಾಗ ಆಯುರ್ವೇದ ಅದನ್ನೊಂದು ಮರ್ಮ ಅಂತ ಹೇಳ್ತದೆ. ಆಯುರ್ವೇದದಲ್ಲಿ ಒಂದು ಮರ್ಮ ಅನ್ನುವಂಥ ಒಂದು ಟಾಪಿಕ್ ಉಂಟು, ಒಂದು ಕಾನ್ಸೆಪ್ಟ್ ಮರ್ಮ ಅಂತ ಹೇಳ್ಬೋದು. ಮರ್ಮ ಅಂತ ಹೇಳಿದರೆ ವೈಟಲ್ ಪಾಯಿಂಟ್ಸ್ ಅಂತ ಹೇಳ್ತೇವೆ ನಾವು. ವೈಟಲ್ ಏರಿಯಾಸ್ ಅಥವಾ ವೈಟಲ್ ಪಾಯಿಂಟ್ಸ್ ಅಂತ ಹೇಳ್ತೇವೆ. ಆ ವೈಟಲ್ ಏರಿಯಾಸ್ ಅಥವಾ ವೈಟಲ್ ಪಾಯಿಂಟ್ಸಿಗೆ ಯಾವುದೇ ರೀತಿಯ ಇಂಜುರಿ ಆದರೆ ಅಥವಾ ಪೆಟ್ಟು ಬಿದ್ದರೆ ಒಂದು ಮೃತ್ಯು ಆಗ್ಬೋದು, ಇಲ್ಲ ದೇಹಕ್ಕೆ ಒಂದು ಅಂಗವಿಕಲತೆ ಇರ್ಬೋದು, ಅಥವಾ ದೇಹಕ್ಕೆ ಯಾವುದೇ ರೀತಿಯ ಒಂದು ತೊಂದರೆ ಆಗ್ಬೋದು. ಸೊ ಇಂಥ ಒಂದು ಹೇಳುವಾಗ ಹೃದಯ ಕೂಡ ಒಂದು ಮರ್ಮ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಹೀಗೆ ಹೇಳುವಾಗ ಹೃದ್ರೋಗ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ. ನಮ್ಮ ಮಾಡ್ರನ್ನಲ್ಲಿರುವಾಗ ಹಾರ್ಟ್ ಅಟ್ಯಾಕ್ ಅಂತ ಹೇಳೋದಿಲ್ಲ, ಅದರ ಬದಲಿಗೆ ನಾವು ಆಯುರ್ವೇದದಲ್ಲಿ ಹೃದ್ರೋಗ ಅಂತ ಹೇಳ್ತೇವೆ. ಹೃದ್ರೋಗ ಅಂತ ಹೇಳುವಾಗ ಅದನ್ನು ವಾತಜ ಹೃದ್ರೋಗ, ಪಿತ್ತಜ ಹೃದ್ರೋಗ, ಕಫಜ ಹೃದ್ರೋಗ ಹಾಗೂ ಕ್ರಿಮಿಜ ಹೃದ್ರೋಗ ಅಂತ ಹೇಳ್ತೇವೆ. ವಾತ ಪಿತ್ತ ಕಫ ನಮ್ಮ ದೋಷಗಳು. ಕ್ರಿಮಿ ಅಂತ ಹೇಳಿದರೆ ಇಲ್ಲಿ ನಾವು ಇನ್ಫೆಕ್ಷನ್ ಅಂತ ತಗೊಳ್ಬೋದು, ಅಥವಾ ಫಾರಿನ್ ಬಾಡಿಯಿಂದ ಆಗುವಂಥದ್ದು. ನಾನಾಗ ಕಾರಣ ಹೇಳುವಾಗ ಒಂದು ಕಾರಣ ಇನ್ಫೆಕ್ಷನ್ ಕೂಡ ಹೇಳಿದೆ. ಅದರಲ್ಲಿ ನಾವು ರುಮ್ಯಾಟಿಕ್ ಫೀವರ್ ಇರ್ಬೋದು ಅಥವಾ ಎಂಡೋಕಾರ್ಡೈಟಿಸ್ ಇರ್ಬೋದು, ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ತೇವೆ. ಸಾಮಾನ್ಯವಾಗಿ ಹೃದ್ರೋಗಕ್ಕೆ ಕಾರಣ ನೋಡುವಾಗ ಆಯುರ್ವೇದದಲ್ಲಿ ಹೇಳುವಾಗೆ ಫಸ್ಟ್ ಕಾರಣ ಹೇಳುವಂಥ ವ್ಯಾಯಾಮ ಅಂತ ಹೇಳ್ತಾರೆ. ವ್ಯಾಯಾಮ ಇಲ್ಲಿ ಎರಡು ರೀತಿಯಲ್ಲಿ ತಗೊಳ್ಬೋದು ನಾವು. ಅವ್ಯಾಯಾಮ ಮತ್ತು ಅತಿ ವ್ಯಾಯಾಮ ಅಂತ ತಗೊಳ್ಬೋದು. ಅವ್ಯಾಯಾಮ ಅಂತ ಹೇಳಿದರೆ ವ್ಯಾಯಾಮ ಮಾಡದೇ ಇರುವಂಥದ್ದು, ಆಲಸ್ಯತನ, ವ್ಯಾಯಾಮ ಮಾಡದೇ ಇರುವಂಥದ್ದು. ಯಾವುದೇ ರೀತಿಯ ವ್ಯಾಯಾಮ ಇರ್ಬೋದು, ಅದು ವಾಕಿಂಗ್ ಇರ್ಬೋದು. ವ್ಯಾಯಾಮ ಅಂತ ಹೇಳುವಾಗ ಆಯುರ್ವೇದದಲ್ಲಿ ಶರೀರ ಆಯಾಸಜನಕ ಕರ್ಮ ವ್ಯಾಯಾಮ ಅಂತ ಹೇಳ್ತದೆ. ಯಾವ ಕಾರ್ಯದಿಂದ ನಮ್ಮ ಶರೀರ ಪ್ರತಿಯೊಂದು ಅಂಗಾಂಗಗಳಿಗೂ ಸ್ವಲ್ಪ ಆ್ಯಕ್ಟಿವಿಟಿ ಬರ್ತದೆ, ಅದನ್ನು ವ್ಯಾಯಾಮ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನೊಂದು ಅತಿ ವ್ಯಾಯಾಮ ಅಂತ ಹೇಳಿ. ಅತಿ ವ್ಯಾಯಾಮ ಅಂತ ಹೇಳಿದರೆ ನಮ್ಮ ಶಕ್ತಿಯನ್ನು ಮೀರಿ ಮಾಡುವಂಥ ವ್ಯಾಯಾಮ. ಕೆಲವು ಜನ ಮಾಡ್ತಾರೆ, ನಾನು ಒಬೇಸ್ ಇದ್ದೇನೆ, ನನ್ನ ಕೈಲಾಗೋದಿಲ್ಲ, ನನಗೆ ಕೊಲೆಸ್ಟ್ರಾಲ್ ಜಾಸ್ತಿ ಉಂಟು, ಕೊಲೆಸ್ಟ್ರಾಲ್ ಕಮ್ಮಿ ಮಾಡಬೇಕು, ನನಗೆ ಶುಗರ್ ಜಾಸ್ತಿ ಉಂಟು, ಶುಗರನ್ನು ಕಮ್ಮಿ ಮಾಡಬೇಕು ಅಂಥೇಳಿ ತಮ್ಮ ಶಕ್ತಿಯನ್ನು ಮೀರಿ ಎಕ್ಸಸೈಸ್ ಮಾಡುವಂಥದ್ದು. ತಮ್ಮ ಶಕ್ತಿ 2 ಕಿಲೋಮೀಟ್ರ್ ನಡೆಯುವಷ್ಟು ಇರ್ತದೆ, ಅವರು 5 ಕಿಲೋಮೀಟ್ರ್ ದಿನಕ್ಕೆ ನಡೆಯುವಂಥದ್ದು. ಊಟ ತಗೊಳ್ಳೋದಿಲ್ಲ, ಆಹಾರ ಸೇವನೆ ಮಾಡೋದಿಲ್ಲ, ಆಹಾರ ಸೇವನೆ ಮಾಡದೆ ಎಕ್ಸಸೈಸಿಗೆ ಹೋಗುವಂಥದ್ದು, ಜಿಮ್ಮಿಗೆ ಹೋಗುವಂಥದ್ದು, ಅತಿಯಾದ ಎಕ್ಸಸೈಸ್ ಮಾಡುವಂಥದ್ದು. ಇದನ್ನು ನಾವು ಅತಿ ವ್ಯಾಯಾಮ ಅಂತ ಹೇಳ್ತೇವೆ. ಈ ಎರಡೂ ಕಂಟೆಕ್ಸ್ಟಲ್ಲಿ ಯಾವುದು ಎಕ್ಸಸೈಸ್ ಮಾಡದೇ ಇರುವಂಥದ್ದು ಹಾಗೂ ಎಕ್ಸಸೈಸಲ್ಲಿ ಹಾರ್ಟಿಗೆ ವರ್ಕ್ಲೋಡ್ ಜಾಸ್ತಿ ಆಗುವಂಥದ್ದು, ಹಾರ್ಟಿನ ಕಾರ್ಯಕ್ಷಮತೆ ಜಾಸ್ತಿ ಆಗ್ತದೆ, ಮೋಟ್ರ್ ಜಾಸ್ತಿ ಪಂಪ್ ಮಾಡಬೇಕಾಗ್ತದೆ. ಯಾವಾಗ ಮೋಟ್ರ್ ಜಾಸ್ತಿ ಪಂಪ್ ಮಾಡಬೇಕಾಗ್ತದೆ ಆಗ ಮೋಟ್ರಿನ ಕಾಯಿಲ್ ಎಲ್ಲ ಬರ್ನ್ ಆಗ್ತದೆ, ಹಾಗೆ ಹಾರ್ಟ್ನಲ್ಲಿ ಆಗ್ತದೆ. ಯಾವಾಗ ಹಾರ್ಟಿನ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡಬೇಕಾಗಿ ಬರ್ತದೆ, ತನ್ನ ಕೆಪಾಸಿಟಿಯನ್ನು ಮೀರಿ ಅದು ವರ್ಕ್ ಮಾಡಬೇಕಾಗಿ ಬರ್ತದೆ, ಆವಾಗ ಹಾರ್ಟು ತನ್ನ ಕಾರ್ಯಕ್ಷಮತೆ ಕಳ್ಕೊಳ್ತದೆ, ಹೃದ್ರೋಗ ಆಗ್ತದೆ. ಮತ್ತೊಂದು ಆಗ ಹೇಳಿದಾಗೆ ಡಯಟ್ರಿ, ತೀಕ್ಷ್ಣ ಆಹಾರ ಅಂತ ಹೇಳ್ತಾರೆ. ನಮ್ಮ ಆಹಾರದಲ್ಲಿ ಆಯುರ್ವೇದ ಹೇಳುವಾಗ 6 ರಸ ಹೇಳ್ತೇವೆ: ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ ಅಂತ ಹೇಳ್ತೇವೆ. ಮಧುರ ಅಂತ ಹೇಳಿದರೆ ಸಿಹಿ, ಆಮ್ಲ ಅಂತ ಹೇಳಿದರೆ ಹುಳಿ, ಲವಣ ಅಂತ ಹೇಳಿದರೆ ಉಪ್ಪಿನ ಅಂಶ, ಕಟು ಅಂತ ಹೇಳಿದರೆ ಖಾರದ ಅಂಶ, ತಿಕ್ತ ಅಂತ ಹೇಳಿದರೆ ಕಷಾಯದ ಅಂಶ, ಹಾಗೂ ಕಷಾಯ ಅಂತ ಹೇಳಿದರೆ ಈ ಒಗರಿನ ಅಂಶ. ನಮ್ಮ ಕಷಾಯದಲ್ಲಿ ಅಂತ ಒಂದು ರಸ ಉಂಟು, ಅದು ಕಷಾಯ ರಸ ಅಂತ ಹೇಳ್ತೇವೆ. ಯಾವಾಗ ಈ ಕಟು ತಿಕ್ತ ಕಷಾಯ ಅಂತ ಹೇಳಿದರೆ ಆ ವ್ಯಕ್ತಿ ಖಾರದ ಅಂಶ, ಕಹಿಯ ಅಂಶ ಹಾಗೂ ಕಷಾಯದ ಅಂಶ ಹೆಚ್ಚಿನ ಸೇವನೆ ಮಾಡ್ತಾ ಇದ್ದಾರೆ, ಆಗ ಹೃದಯಾಘಾತದ ಒಂದು ಕಾರಣ ಹೆಚ್ಚಾಗ್ತದೆ. ಮತ್ತು ಆಹಾರದ ಸೇವನೆ ಕೂಡ ಯಾವಾಗ ಮಾಡಬೇಕು, ನಾವು ಸುಮಾರು ಸತಿ ಮಾತಾಡಿದ್ದೇವೆ. ಮೊದಲು ತಿಂದಂಥ ಆಹಾರ ಜೀರ್ಣ ಆದ ಮೇಲೆ ಮತ್ತೆ ಆಹಾರದ ಸೇವನೆ ಮಾಡಬೇಕು. ಜೀರ್ಣ ಆಗದೇ ಇರುವಾಗ ಆಹಾರ ಸೇವನೆ ಮಾಡಬಾರ್ದು. ಒಂದು ಊಟ ಆದ ಕೂಡಲೇ ಮತ್ತೊಂದು ಊಟ, ಅಜೀರ್ಣದ ಸಮಯದಲ್ಲಿ ಮತ್ತೊಂದು ಊಟ, ಸೊ ಹೀಗೆಲ್ಲ ಮಾಡಬಾರ್ದು. ಸೊ ಜೀರ್ಣ ಆಹಾರ ಲಕ್ಷಣ ನೋಡಿ ಅಂತ ಹೇಳಿದರೆ ಮೊದಲು ತಿಂದಂಥ ಆಹಾರ ಜೀರ್ಣ ಆದ ಮೇಲೆ ಮತ್ತೊಂದು ಆಹಾರಕ್ಕೆ ಹೋಗಬೇಕು. ಸೊ ಇಂಥ ಒಂದು ಡಯಟ್ರಿ ಫಾಲೋ ಮಾಡ್ತಾ ಇದ್ದರೆ ಹೃದಯಾಘಾತ ಆಗೋದಿಲ್ಲ. ಡಯಟ್ರಿ ಫಾಲೋ ಮಾಡ್ತಾ ಇಲ್ಲ, ವ್ಯಕ್ತಿ ತೀಕ್ಷ್ಣವಾದ ಆಹಾರ ಅಂತ ಹೇಳಿದರೆ ಹೆಚ್ಚು ಸ್ಪೈಸಿ ಫುಡ್ಡು, ಹೆಚ್ಚು ಮಸಾಲೆ ಇರುವಂಥ ಫುಡ್ ತಗೊಳ್ತಾ ಇದ್ದರೆ ಆಗ ಕೂಡ ಹೃದಯಾಘಾತ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚು. ಮತ್ತೊಂದು ಮಾನಸಿಕವಾದ ಭಾವನೆಗಳು. ಆಯುರ್ವೇದದ ಪ್ರಕಾರ
ಮಾನಸಿಕವಾದ ಭಾವನೆಗಳು ಅಂತ ಹೇಳಿದರೆ ಅತಿಯಾದ ಚಿಂತೆ ಮಾಡುವಂಥದ್ದು, ಅತಿಯಾದ ಶೋಕ ಮಾಡುವಂಥದ್ದು, ಅತಿಯಾದ ಭಯ. ಸೊ ಇದು ಎಲ್ಲ ಕೂಡ ಹೃದಯ ಸಂಬಂಧಿ ವ್ಯಾಧಿಗಳಿಗೆ ಕಾರಣ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಮಾನಸಿಕವಾದಂಥ ಒತ್ತಡ ಸಹ ನಮ್ಮ ಹೃದಯಕ್ಕೆ ಒತ್ತಡಕ್ಕೆ ಸಹ ಪ್ರಭಾವ ಬೀರ್ತದೆ. ಅದು ಹೇಳ್ತೇನೆ ಎಂತ ಕೇಳಿದೆ. ನಮ್ಮ ಆಯುರ್ವೇದದಲ್ಲಿ ಹೇಳುವಾಗ ಹೃದಯದಲ್ಲಿ ಸತ್ವ ಅಂತ ಒಂದು ಗುಣ ಉಂಟು ಅಂತ ಹೇಳ್ತಾರೆ. ಈ ಸತ್ವ ಅನ್ನೋ ಗುಣ ಹೃದಯದಲ್ಲಿ ಯಾವ ಪ್ರಮಾಣದಲ್ಲಿ ಇದೆ, ಹೃದಯದ ಆರೋಗ್ಯ ಅಷ್ಟೇ ಪ್ರಮಾಣದಲ್ಲಿ ಇರ್ತದೆ. ಸತ್ವ ಅನ್ನೋ ಗುಣ ಹೆಚ್ಚಾದರೆ, ಸತ್ವ ಗುಣ ಹೆಚ್ಚಾದರೆ ಹೃದಯದ ಆರೋಗ್ಯ ಕೂಡ ಹೆಚ್ಚಾಗ್ತದೆ. ನಾವು ಯಾವಾಗ ಹೆಚ್ಚು ಭಯ ಪಡ್ತೀವಿ, ಹೆಚ್ಚು ಚಿಂತೆ ಮಾಡ್ತೀವಿ, ಹೆಚ್ಚು ಯೋಚನೆ ಮಾಡ್ತೇವೆ, ಆಗೆಂತ ಆಗ್ತದೆ, ಹೃದಯದಲ್ಲಿ ಎರಡು ಉಂಟು, ಒಂದು ಸತ್ವ ಉಂಟು, ಮತ್ತೊಂದು ಓಜಸ್ಸು ಉಂಟು. ಅದು ಓಜಸ್ಸು ಮತ್ತು ಸತ್ವ ಒಂದು ಬಲ ಇದ್ದ ಹಾಗೆ, ದೇಹದ ಬಲದಂಗೆ, ದೇಹದಲ್ಲಿ ಸ್ಟ್ರೆಂತ್ ಇದ್ದಾಗೆ. ಯಾವಾಗ ವ್ಯಕ್ತಿಯಲ್ಲಿ ಸ್ಟ್ರೆಂತ್ ಇರ್ತದೆ, ಅವನು ಎಂಥ ಕೆಲಸ ಮಾಡಲಿಕ್ಕೂ ಮುಂದೆ ನುಗ್ಗಿ ಮಾಡ್ತಾನೆ. ಯಾವ ಸ್ಟ್ರೆಂತ್ ದೇಹದಲ್ಲಿ ಬಲ ಇರೋದಿಲ್ಲ, ವ್ಯಕ್ತಿಯಲ್ಲಿ ಧೈರ್ಯ ಇರೋದಿಲ್ಲ, ಯಾವುದೇ ರೀತಿಯ ಕೆಲಸವನ್ನು ಮಾಡೋದಿಲ್ಲ. ಕೆಲಸ ಯಾವಾಗ ಆಗೋದಿಲ್ಲ, ವ್ಯಕ್ತಿಯಲ್ಲಿ ಭಯ ಶುರುವಾಗ್ತದೆ, ಅವನಲ್ಲಿ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಶುರುವಾಗ್ತದೆ. ಸೊ ಹೀಗೆ ಆದ ಕೂಡಲೇ ಆ್ಯಕ್ಚುಲಿ ಕಾಂಪ್ಲೆಕ್ಸ್ ಬರುವಂಥದ್ದೆಲ್ಲ ನಮ್ಮ ಮೆದುಳಿನಲ್ಲಿ ಬರುವಂಥದ್ದು, ಆ ಯೋಚನೆಗಳು ಬರುವಂಥದ್ದೆಲ್ಲ ನಮ್ಮ ಮೆದುಳಿನಲ್ಲಿ ಬರುವಂಥದ್ದು. ಮೆದುಳಿನಲ್ಲಿ ಬಂದರೂ ಕೂಡ ಅದರ ವರ್ಕ್ಲೋಡು, ಅದರ ಆ್ಯಕ್ಟಿವಿಟಿ ಪೂರ್ತಿ ಹೃದಯದ ಮೇಲೆ ಬೀಳ್ತದೆ. ಸೊ ಹೀಗೆ ಹೃದಯದ ಮೇಲೆ ಬಿದ್ದ ಕೂಡಲೇ ಹೃದಯದ ತನ್ನ ಕಾರ್ಯಕ್ಷಮತೆ ಕಳ್ಕೊಳ್ತದೆ. ಮತ್ತೊಂದು ನಾವು ನೋಡ್ಲಿಕ್ಕೆ ಹೋದರೆ, ಮತ್ತೊಂದು ಮುಖ್ಯವಾದ ಕಾರಣ ಅಂತ ಹೇಳಿದರೆ ವೇಗಾವರೋಧ ಅಂತ ಹೇಳ್ತೇವೆ. ವೇಗಾವರೋಧ ಮೊದಲು ಕೂಡ ಮಾತಾಡಿದ್ದೇವೆ ಇದರ ಬಗ್ಗೆ. ನಮ್ಮ ವೇಗ ಅಂತ ಹೇಳಿದರೆ ನಮ್ಮ ಅರ್ಜಸ್, ನ್ಯಾಚುರಲ್ ಅರ್ಜಸ್, ನಮ್ಮ ಸೀನು ಅಂಥದ್ದು ಇರ್ಬೋದು, ಅಥವಾ ಕಣ್ಣೀರು ಇರ್ಬೋದು, ಅಥವಾ ಮೂತ್ರದ ವೇಗ ಇರ್ಬೋದು, ಅಥವಾ ಮಲದ ವೇಗ ಇರ್ಬೋದು, ಅಥವಾ ಅಪಾನವಾಯುವಿನ ವೇಗ ಇರ್ಬೋದು. ಸೊ ಇಂಥ ಎಲ್ಲ ವೇಗಗಳನ್ನು ನಿಯಂತ್ರಣ ಮಾಡೋದ್ರಿಂದ ಕೂಡ ಹೃದಯ ಸಂಬಂಧಿ ರೋಗಗಳಿಗೆ ಕಾರಣ ಆಗ್ತದೆ ಅಂತ ಆಯುರ್ವೇದದಲ್ಲಿ ಹೇಳಾಗ್ತದೆ. ಮತ್ತೊಂದು ಮಲಿನ ಆಹಾರ, ತೀಕ್ಷ್ಣ ಆಹಾರ ಇದ್ದ ಹಾಗೆ ಮಲಿನ ಆಹಾರ. ನಾವು ಮೊದಲು ಮಾತಾಡಿದ್ದೇವೆ ಯಾವ ಕಂಡೀಷನಲ್ಲಿ ಹೇಗೆ ಆಹಾರ ಸೇವನೆ ಮಾಡಬೇಕು. ಆಹಾರ ಸೇವನೆ ಮಾಡಲಿಕ್ಕೆ ಹಲವಾರು ರೀತಿಯ ರೂಲ್ಸನ್ನು ನಾವು ಮೊದಲೇ ಮಾತಾಡಿದ್ವಿ. ಸೊ ಆ ರೂಲ್ಸನ್ನು ಫಾಲೋ ಮಾಡದೆ ಮಲಿನ ಆಹಾರ ಅಥವಾ ನಾವು ಅನ್ಹೆಲ್ದಿ ಡಯಟನ್ನು ಸೇವನೆ ಮಾಡ್ತಾ ಇದ್ದರೆ ಕೂಡ ಹೃದಯ ಸಂಬಂಧಿ ವ್ಯಾಧಿಗಳಿಗೆ ಒಂದು ಕಾರಣ ಆಗ್ತದೆ. ಅಂದರೆ ನಮ್ಮ ಈಗ ರಸ್ತೆ ಬದಿಯಲ್ಲಿರುವಂಥ ಆಹಾರ ಅಂತ ಹೌದು, ಅದರಿಂದ ಇನ್ಫೆಕ್ಷನ್ಸ್ ಬರ್ಬೋದು, ಅನ್ಹೋಲ್ಸಮ್ ಡಯಟ್ ಇರ್ಬೋದು, ನಮಗೆ ಇಷ್ಟ ಇಲ್ಲದ ಆಹಾರ ಇರ್ಬೋದು. ಇಷ್ಟ ಇಲ್ಲದ ಆಹಾರ ಸಹ ಹೌದು, ಒಂದು ಕಾರಣ ಉಂಟದು. ಆಹಾರ ಸೇವನೆ ಮಾಡುವಾಗ ಒಂದು ರೂಲ್ಸ್ ಎಂತ ಹೇಳ್ತದೆ ಅಂತ ಹೇಳಿದರೆ, ನಮಗೆ ಇಷ್ಟವಾದ ಜಾಗದಲ್ಲಿ ಇಷ್ಟವಾದಂತಹ ವಸ್ತುಗಳನ್ನೆಲ್ಲ ಬೇರಿಸಿ, ಅಂತ ನಮ್ಮ ತಟ್ಟೆ ಚೆಂದ ಇರಬೇಕು, ನಮಗೆ ಇಷ್ಟವಾಗುವಂಥ ಪ್ಲೇಟ್ ಇರಬೇಕು, ನಮಗೆ ಇಷ್ಟ ಆಗುವಂಥ ಜಾಗ ಇರಬೇಕು, ಅಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಅಂತ ಆಯುರ್ವೇದ ಹೇಳ್ತದೆ. ಸೊ ಅಂಥ ವಸ್ತುಗಳು ಇಲ್ಲ ಅಂತ ಹೇಳಿದಾಗ ಅದು ನೇರವಾಗಿ ಆ್ಯಕ್ಟ್ ಆಗುವಂಥದ್ದು ನಮ್ಮ ಹೃದಯದ ಮೇಲೆ, ನಮ್ಮ ಸತ್ವಗುಣದ ಮೇಲೆ. ನಮ್ಮ ಸತ್ವಗುಣದ ಪ್ರಮಾಣ ಕಮ್ಮಿ ಆಗ್ತದೆ. ಸೊ ದೇ ಆರ್ ಮೋರ್ ಸಸೆಪ್ಟೇಬಲ್ ಫಾರ್ ದ ಹಾರ್ಟ್ ಡಿಸೀಸಸ್. ಅದೊಂದು ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್, ಡೈರೆಕ್ಟ್ ಫ್ಯಾಕ್ಟರ್ ಅಲ್ಲ. ಸೊ ಇಟ್ ಮೇ ಕಾಸ್ ಫಾರ್ ದ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ. ಡಾಕ್ಟ್ರೆ, ಇದರ ನಡುವೆ ನೀವು ಹೇಳಿದರೆ ಇಷ್ಟದ ಆಹಾರ ತಿನ್ನೋದು ಅದು ಆರೋಗ್ಯ, ಅಂದರೆ ಹೃದಯ ಸಂಬಂಧಕ್ಕೆ ಒಳ್ಳೆಯದು ಅಂತೇಳಿ. ಈಗ ನನಗೆ ಇಷ್ಟ ಅಂತೇಳಿ ನಾನು ಇರುವಂಥದ್ದು, ಈಗ ನನಗೆ ನಾನ್ ವೆಜ್ ಇಷ್ಟ ಅಥವಾ ನನಗೆ ಇನ್ನೊಂದು ಸ್ವೀಟ್ ಇಷ್ಟ, ಅದನ್ನೇ ತೆಗೆದುಕೊಳ್ಳಲಿಕ್ಕೆ ಆಗ್ತದೆ. ಅದನ್ನು ನಾವು ಮನಸಃ ಪ್ರಿಯ ಅಂತ ಹೇಳ್ತೇವೆ. ಈಗ ನಿಮಗೆ ನಾನ್ ವೆಜ್ ಇಷ್ಟ ಅಂತ ಹೇಳಿದ್ರಿ ನೀವು, ಅದನ್ನು ಮನಸಃ ಪ್ರಿಯ, ನನಗೆ ಅದು ಮನಸಃ ಪ್ರಿಯ, ನನಗೆ ಇಷ್ಟವಾದದ್ದು. ಅದರೊಟ್ಟಿಗೆ ನನಗೆ ಇಂದ್ರಿಯ ನಿಗ್ರಹ ಇರಬೇಕು. ಈಗ ಅಂದರೆ ನಿಮ್ಮ ನೋಡಿದ ಮೇಲೆ ನಿಮಗೆ ಇಷ್ಟ ಆಗೋದು. ನೋಡೋದು ಯಾವುದರಲ್ಲಿ, ನೀವು ಕಣ್ಣಿನ ಮೂಲಕ ನೋಡ್ತೀರಿ, ಮೂಗಿನ ಮೂಲಕ ಅದರ ಗಂಧವನ್ನು ಅನುಭವಿಸ್ತೀರಿ, ನಾಲಿಗೆ ಮೂಲಕ ಅದರ ರುಚಿಯನ್ನು ಅನುಭವಿಸ್ತೀರಿ. ಸೊ ಕಣ್ಣು, ಮೂಗು, ನಾಲಿಗೆ ಇದು ಇಂದ್ರಿಯ, ನಮ್ಮ ಸೆನ್ಸ್ ಆರ್ಗನ್ಸ್. ಈ ಇಂದ್ರಿಯಗಳ ಮೇಲೆ ನಿಮಗೆ ನಿಗ್ರಹ ಇರಬೇಕು, ಅದನ್ನು ಕಂಟ್ರೋಲ್ ಮಾಡುವಂಥ ಒಂದು ಕೆಪಾಸಿಟಿ ಬೇಕು. ಹೌದು, ನನಗದಿಷ್ಟ, ಹೌದು. ಆದರೆ ಅದರ ಸೇವನೆಯಿಂದ ಆಗುವಂಥ ಒಂದು ಲಾಭ ನಷ್ಟಗಳ ಅರಿವು ನನಗಿರಬೇಕು. ಆ ಲಾಭ ನಷ್ಟಗಳ ಅರಿವು ಇಲ್ಲದಿದ್ದರೆ ಅದನ್ನು ಪ್ರಜ್ಞಾಪರಾಧ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ. ನಾನೇ ತಿಳಿದು ಮಾಡುವಂಥ ಅಪರಾಧವನ್ನು ಪ್ರಜ್ಞಾಪರಾಧ, ನನಗೆ ಗೊತ್ತು. ಸೊ ಇಂಥ ಒಂದು ಆಹಾರ ಸೇವನೆಯಿಂದ ನನ್ನ ಹೃದಯಕ್ಕೆ ತೊಂದರೆ ಆಗ್ತದೆ, ನನ್ನ ಶರೀರಕ್ಕೆ ತೊಂದರೆ ಆಗ್ತದೆ. ಆದರೆ ನಾನು ಸಣ್ಣ ಪ್ರಮಾಣದಲ್ಲಿ ತಗೊಳ್ತೇನೆ. ಸಣ್ಣ ಪ್ರಮಾಣದಲ್ಲಿ ತಗೊಂಡ್ರೆ ನನ್ನ ಮನಸ್ಸ ಪ್ರಿಯಕ್ಕೂ ಆಗ್ತದೆ, ನನ್ನ ಶರೀರಕ್ಕೂ ಸರಿ ಆಗ್ತದೆ, ನನ್ನ ಇಂದ್ರಿಯದ ಮೇಲೆ ನಿಗ್ರಹ ಕೂಡ ಉಂಟು. ಆ ಕಾರಣ ನಾನು ಅತಿ ಪ್ರಮಾಣದಲ್ಲಿ ತಗೊಳ್ಳೋದಿಲ್ಲ, ನಾನು ಸಣ್ಣ ಪ್ರಮಾಣದಲ್ಲಿ ತಗೊಳ್ತೇನೆ. ಯಾಕೆ ನಾವು ಹೇಳ್ತೇವೆ, ಪ್ರಜ್ಞಾಪರಾಧ ಉಂಟಲ್ಲ, ಅದು ಅತ್ಯಂತ ದೊಡ್ಡ ಕಾರಣ. ಯಾವುದೇ ರೀತಿಯ ವ್ಯಾಧಿಗಿರ್ಬೋದು, ಶಾರೀರಿಕ ವ್ಯಾಧಿ ಇರ್ಬೋದು, ಮಾನಸಿಕ ವ್ಯಾಧಿ ಇರ್ಬೋದು, ಪ್ರತಿಯೊಂದಕ್ಕೂ ಪ್ರಜ್ಞಾಪರಾಧ ಅಂದರೆ ತಿಳುವಳಿಕೆ.
ಪ್ರಜ್ಞಾಪರಾಧ, ಗೊತ್ತಿದ್ದು ಮಾಡುವಂಥದ್ದು. ನಮ್ಮ ಇಂದ್ರಿಯಗಳ ಮೇಲೆ ನಿಗ್ರಹ ಇಲ್ಲದೆ ಮಾಡುವಂಥ ಒಂದು ತಪ್ಪಿಗೆ ನಾವು ಪ್ರಜ್ಞಾಪರಾಧ ಅಂತ ಹೇಳ್ತೇವೆ. ಈಗ ನಮಗೆ ಗೊತ್ತು ಬೇರೆಯವರ ಮೇಲೆ ನಾವು ದ್ವೇಷ ಸಾಧಿಸೋದು ಒಳ್ಳೆಯದಲ್ಲ, ದ್ವೇಷ ಸಾಧಿಸೋದ್ರಿಂದ ನಮಗೂ ಹಾಳು ಅವರಿಗೂ ಹಾಳು. ಸೊ ಅದರ ಬದಲು ನಾವು ಕೂತ್ಕೊಂಡು ನಾವು ಅವರ ಮೇಲೆ ಹೇಗೆ ದ್ವೇಷ ಸಾಧಿಸುವುದು ಅಂತ ಚಿಂತೆ ಮಾಡಲಿಕ್ಕೆ ಶುರು ಮಾಡ್ತೇವೆ. ಆ ಚಿಂತೆಯಿಂದ ನಮಗೆ ಹೈಪರ್ ಟೆನ್ಷನ್ ಶುರುವಾಗ್ತದೆ, ಹೈಪರ್ ಟೆನ್ಷನಿಂದ ಕಾರ್ಡಿಯಾಕ್ ಡಿಸೀಸ್ ಶುರುವಾಗ್ತದೆ. ಅದರ ಬದಲು ದ್ವೇಷವನ್ನು ಬಿಡುವಂಥದ್ದು ಒಳ್ಳೆಯದು. ಗೊತ್ತಿದ್ದುಕೊಂಡು ದ್ವೇಷವನ್ನು ಮಾಡೋದನ್ನು ನಾವು ಪ್ರಜ್ಞಾಪರಾಧ ಹೇಳ್ತೇವೆ. ಈಗ ನಮಗೆ ಗೊತ್ತು ನನಗೆ ಡಯಾಬಿಟಿಸ್ ಉಂಟು, ಡಯಾಬಿಟಿಸ್ ಇರುವಾಗ ನಾನು ಅತಿಯಾದ ಸಕ್ಕರೆ ಪ್ರಮಾಣ ತಗೊಳ್ಳುವಂಥದ್ದು ತಪ್ಪು, ಸಕ್ಕರೆ ತಿನ್ನುವಂಥದ್ದು ತಪ್ಪು, ಅತಿಯಾದ ಮಧುರ ಇರುವಂಥ ಆಹಾರವನ್ನು ಸೇವನೆ ಮಾಡೋದು ತಪ್ಪು. ಆದರೆ ನನ್ನ ಇಂದ್ರಿಯಗಳ ಮೇಲೆ ನನಗೆ ನಿಗ್ರಹ ಇಲ್ಲ, ನನಗೆ ನೋಡಿದ ಕೂಡಲೇ ತಿನ್ನಬೇಕು ಅಂತ ಆಸೆ ಆಗ್ತದೆ. ಆಗ ಗೊತ್ತಿದ್ದುಕೊಂಡು ತಿನ್ನುವಂಥದ್ದು ಪ್ರಜ್ಞಾಪರಾಧ. ಇದರಿಂದ ನನ್ನ ದೇಹಕ್ಕೆ ಹಾಳು. ನನಗೆ ಡಯಾಬಿಟಿಸ್ ಉಂಟು, ನನಗೆ ತಿನ್ನಬೇಕು ಅಂತ ಆಸೆ, ಸಕ್ಕರೆಯನ್ನು ತಿನ್ನಬೇಕು ಅಂತ ಆಸೆ, ಸ್ವಲ್ಪ ಪ್ರಮಾಣದಲ್ಲಿ 1 ಚಮಚ ಅರ್ಧ ಚಮಚ ತಗೊಂಡಿದ್ದೇನೆ, ಸಣ್ಣ ಪ್ರಮಾಣದಲ್ಲಿ ತಗೊಂಡದ್ದು, ಆಗ ಪ್ರಜ್ಞಾಪರಾಧ ಆಗೋದಿಲ್ಲ. ಇಂದ್ರಿಯದ ನಿಗ್ರಹ ಅದು, ಇಂದ್ರಿಯದ ಮೇಲಿನ ಹತೋಟಿ, ನಮ್ಮ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿಯನ್ನು ಇಂದ್ರಿಯ ನಿಗ್ರಹ ಅಂತ ಹೇಳ್ತೇವೆ. ಪ್ರತಿಯೊಂದು ವ್ಯಾಧಿ ಇರ್ಬೋದು ಅಥವಾ ಆರೋಗ್ಯವಂತ ಪುರುಷ ಇರ್ಬೋದು, ತನ್ನ ಆರೋಗ್ಯದ ಪಾಲನೆಗಾಗಿ ಇಂದ್ರಿಯ ನಿಗ್ರಹ ಬೇಕೇ ಬೇಕು. ಯಾವಾಗ ಅವ ತನ್ನ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ತಾನೋ, ಯಾವಾಗ ಒಬ್ಬ ವ್ಯಕ್ತಿ ಹಿತ ಮತ್ತು ಅಹಿತಗಳನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾನೋ, ತನಗೆ ಯಾವುದು ಅಹಿತ ಅಂತ ಡಿಸೈಡ್ ಮಾಡ್ತಾನೋ, ಆಗ ವ್ಯಕ್ತಿ ಆರೋಗ್ಯದ ಕಡೆಗೆ ಹೋಗ್ತಾನೆ. ಯಾವಾಗ ಒಬ್ಬ ವ್ಯಕ್ತಿ ಅಹಿತವನ್ನು ಡಿಫ್ರೆನ್ಷಿಯೇಟ್ ಮಾಡೋದಿಲ್ಲ, ಯಾವಾಗ ವ್ಯಕ್ತಿ ಹಿತದಿಂದ ಅಹಿತದೆಡೆಗೆ ಹೋಗ್ತಾನೋ, ಯಾವಾಗ ಪ್ರಜ್ಞಾಪರಾಧ ಮಾಡ್ತಾನೋ, ಆಗ ವ್ಯಕ್ತಿ ಆರೋಗ್ಯದಿಂದ ರೋಗಿಯಾಗಿ ಹೋಗ್ತಾ ಇರ್ತಾನೆ, ಆರೋಗ್ಯವನ್ನು ಹಾಳು ಮಾಡಿಕೊಂಡು ಹೋಗ್ತಾ ಇರ್ತಾನೆ. ಓಕೆ, ಹಾಗಾದರೆ ನಮಗೆ ತಿನ್ನಲಿಕ್ಕೆ ಆಸೆ ಉಂಟಂತೇಳಿ ನೀವು ಹೇಳಿದ್ರೆ ಯಾವುದೇನೋ ತಿನ್ನೋದಲ್ಲ, ಆಸೆ ಪಟ್ಟರು ಸಹ ಅದು ನಮ್ಮ ದೇಹಕ್ಕೆ ನಾವು ತಿಳ್ಕೊಳ್ಬೇಕು. ಪ್ರತಿಯೊಂದು ವಸ್ತು ನಮ್ಮ ಸ್ವಂತ, ನಮ್ಮ ಆಹಾರ ಹೇಗುಂಟು ಅಂತ ತಿಳ್ಕೊಳ್ಬೇಕು. ಅದಕ್ಕೆ ನಮ್ಮಲ್ಲಿ ಆಯುರ್ವೇದದಲ್ಲಿ ಹೇಳ್ತಾರೆ, ಸರ್ವಮೇವ ಪರಿತ್ಯಜ್ಯ ಶರೀರಂ ಅನುಪಾಲಯೇತ್ ಅಂತ ಹೇಳ್ತಾರೆ. ಎಲ್ಲವನ್ನು ಬಿಡಿ, ನೀವು ಆಹಾರದ ಬಗ್ಗೆ ಆಸೆಯನ್ನು ಬಿಟ್ಟುಬಿಡಿ, ದೇಹದ ಲೌಕಿಕ ಆಸೆಯನ್ನು ಬಿಡಿ. ಲೌಕಿಕ ಆಸೆ ಬಿಟ್ಟು ನಿಮ್ಮ ಶರೀರ ಹೇಗುಂಟು ಅಂತ ತಿಳ್ಕೊಳ್ಳಿ, ನಿಮ್ಮ ಶರೀರಕ್ಕೆ ಏನು ಬೇಕು ಏನು ಬೇಡ ಅನ್ನೋ ತಿಳ್ಕೊಳ್ಳಿ. ಆಗ ನಿಮಗೆ ನಿಮ್ಮ ಸುತ್ತಮುತ್ತಲಿನ ಜಗತ್ತುಂಟಲ್ಲ ಸುಂದರವಾಗಿ ಕಾಣ್ತದೆ ಅಂತ ಹೇಳ್ತಾರೆ. ಪ್ರಿಯ ವೀಕ್ಷಕರೇ, ಇವತ್ತು ಸಮಯದ ಕೊರತೆ ಇದೆ, ಆದ್ದರಿಂದ ಇದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನಾವು ಮುಂದುವರಿಸಲಿಕ್ಕಿದ್ದೇವೆ. ಈಗಾಗಲೇ ಡಾಕ್ಟ್ರು ಹೇಗೆ ಒಂದು ಹೃದಯಾಘಾತ ಉಂಟಾಗ್ತದೆ, ಯಾಕೆ ಹೃದಯಾಘಾತ ಉಂಟಾಗ್ತದೆ ಅದು ಮತ್ತು ಆಯುರ್ವೇದಿಕಲ್ಲಿ ಕುರಿತಾಗಿ ಸಹ ಅವರು ನಮ್ಮ ಮಧ್ಯದಲ್ಲಿ ಹಂಚಿದರು. ನಾನು ಅನ್ನಿಸ್ತೇನೆ ಇದು ನಿಮಗೆ ಒಂದು ಪ್ರಯೋಜನವಾಗಿದೆ ಎಂಬುದಾಗಿ. ಮಾತ್ರವಲ್ಲ, ನಾವು ಒಂದು ರೀತಿಯ ನಮ್ಮ ಜೀವನ ಶೈಲಿಯನ್ನು ಒಂದು ಸರಿಯಾದ ರೀತಿಯಲ್ಲಿ ಆಹಾರ ಸೇವನೆ ಆಗಲಿ ಅಥವಾ ಎಲ್ಲದರಲ್ಲಿ ನಾವು ಕಂಟ್ರೋಲ್ ಮಾಡೋದಾದರೆ ಈ ಹೃದಯದ ಸಂಬಂಧವಾದಂಥ ಅನೇಕ ಕಾಯಿಲೆಗಳಿಂದ ನಾವು ತಪ್ಪಿಸಲಿಕ್ಕೆ ಸಾಧ್ಯ ಉಂಟು. ಡಾಕ್ಟರ್ ನಮ್ಮ ಮಧ್ಯದಲ್ಲಿ ಬಂದು ಅದರ ಕುರಿತಾಗಿ ನಮಗೆ ವಿಸ್ತಾರವಾಗಿ ತಿಳಿಸಿದಂಥ ಡಾಕ್ಟರ್ ರವಿ ಭಟ್ ಅವರಿಗೆ ನಾವು ಆಸರೆ ಟಿ ವಿ ಪರವಾಗಿ ವಂದನೆ. ಡಾಕ್ಟ್ರೇ, ಥ್ಯಾಂಕ್ ಯು ಸೋ ಮಚ್. ವೈಯಕ್ತಿಕವಾಗಿ ನೀವು ಅವರನ್ನು ಭೇಟಿ ಮಾಡಬಹುದಾದರೆ ನೀವು SDM ಕಾಲೇಜಲ್ಲಿ ಸಹ ಹೋಗಿ ಅವರನ್ನು ಭೇಟಿ ಆಗ್ಬೋದು, ಅಥವಾ ಅವರ ತುಂಗ ಕ್ಲಿನಿಕ್ ಶಂಕರ್ಪುರದಲ್ಲಿ ಸಹ ಇದೆ, ಅಲ್ಲಿ ಸಹ ನೀವು ಬಂದು ವೈಯಕ್ತಿಕವಾಗಿ ನೀವು ಸಂಪರ್ಕಿಸ್ಬೋದು, ಅಥವಾ TV ಪರದೆ ಮೇಲೆ ಬರುತ್ತಿರುವಂಥ ಫೋನ್ ನಂಬರಿಗೆ ಸಹ ನೀವು ಕರೆ ಮಾಡಿ ನೀವು ಯಾವುದೇ ಸಂಬಂಧವಾಗಿ ಅವರಿಂದ ಮಾಹಿತಿ ಪಡೆದುಕೊಳ್ಬೋದು. ಇನ್ನೊಂದು ಕಾರ್ಯಕ್ರಮದಲ್ಲಿ ನಾವು ಮುಂದೆ ಬಂದು ಇದೇ ಕುರಿತಾಗಿ ಚರ್ಚಿಸಲಿಕ್ಕಿದ್ದೇವೆ. ತಪ್ಪದೆ ವೀಕ್ಷಿಸಿ ಆಸರೆ TV. ವಂದನೆಗಳು.